ಕೊನೆ ಉಸಿರು ಹೇಳದಂತ ವ್ಯಕ್ತಿಗೆ ಪ್ರಮೋಷನ್ ಕೊಡ್ತಾರೆ. 40% ಸರ್ಕಾರ 40% ಸರ್ಕಾರ ಅನ್ನೋದನ್ನ ಪ್ರೂವ್ ಮಾಡಕ್ಕೆ ಹೊರಟಂಗಿದ್ದಾರೆ ಇಂಧನ ಇಲಾಖೆ. ಮಹೇಶ್ ಕರ್ಜಿಗಿ ಅನ್ನುವ KS ಅಧಿಕಾರಿ ತಮ್ಮ ಮನಸ್ಸೋ ಇಚ್ಛೆ ಕೆಲಸ ಮಾಡ್ತಾ ಇದ್ದಾರೆ. ಓವರ್ ಆಲ್ ಆಗಿ ಈ ಒಂದು ಪ್ರಮೋಷನ್ ಅಲ್ಲಿ ದುಡ್ಡು ಕೊಟ್ರೆ ನಿಮಗೆ ಪ್ರಮೋಷನ್ ಸಿಗುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ, ನಾನ್ ಬಳಗಾರ್. KPTCL ನ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಮಹೇಶ್ ಕರ್ಜಿಗಿ ಎನ್ನುವ ಹಿರಿಯ ಶ್ರೇಣಿಯ KS ಅಧಿಕಾರಿ ಒಂದು ಮೈಲಿಗಲ್ಲನ್ನೇ ಸೃಷ್ಟಿ ಮಾಡಿದ್ದಾರೆ. ಡೈರೆಕ್ಟರ್ ಆಫ್ ಅಡ್ಮಿನ್ ಮಹೇಶ್ ಕರ್ಜಿಗಿ ಅವರು 25/1/2023 ಸಹಾಯಕರು, ಕಿರಿಯ ಸಹಾಯಕರು, AE JE ಅವ್ರಗಳ್ದು ಒಂದು ಪ್ರಮೋಷನ್ ಲಿಸ್ಟ್ ಬಿಡುಗಡೆ ಮಾಡ್ತಾರೆ 25/1/2023. ಅದರಲ್ಲಿ ಕೆಲವರು ಸತ್ತೋಗಿದರೆನ್ನುವ ಅನುಮಾನಗಳು ಹಲವರಲ್ಲಿ ಕಾಡ್ತಾ ಇದೆ. ಅದಕ್ಕೆ ಕೈಗನ್ನಡಿಯಾಗಿ ಚೆಸ್ಕಾಮಿನ JE ಒಬ್ರು ರಂಗಸ್ವಾಮಿ ಅಂತ, ಅವರು ಚಾಮರಾಜನಗರ ಜಿಲ್ಲೆಯವರು. ಅಲ್ಲಿ 30/5/2021 ಕೋವಿಡಿನ ಕಾರಣದಿಂದ ಅವರು ಅಸುನೀಗ್ತಾರೆ, ಅವರು ತೀರ್ಕೊತಾರೆ. ಆದರೆ ಅದು ಕಳೆದ 20 ತಿಂಗಳಾದ ಮೇಲೆ 25/1/2023 ಚೆಸ್ಕಾಮಿನ ಮಾನವ ಸಂಪನ್ಮೂಲ ಅಧಿಕಾರಿಗಳು ಮತ್ತೆ KPTCL ನ ಮಾನವ ಸಂಪನ್ಮೂಲ ಅಧಿಕಾರಿಗಳು ಅವರಿಗೆ ಪ್ರಮೋಷನ್ ಅನ್ನ ಕೊಡ್ತಾರೆ. ಬದುಕಿರುವ ಎಷ್ಟೋ ಜನ ಅಧಿಕಾರಿಗಳಿಗೆ ಇವತ್ತು ಪ್ರಮೋಷನ್ಸ್ ಇಲ್ಲ, ಅವ್ರು ಲೀಸ್ಟ್ ಅಲ್ಲಿ ಇದ್ದಾರೆ, ಅಗ್ರ ಶ್ರೇಣಿಯಲ್ಲಿದ್ದಾರೆ, ಅಂತವ್ರಿಗೆ ಪ್ರಮೋಷನ್ ಇಲ್ಲ. ಆದರೆ ಕೊನೆ ಉಸಿರು ಹೇಳದಂತ ವ್ಯಕ್ತಿಗೆ ಪ್ರಮೋಷನ್ ಕೊಡ್ತಾರೆ. ಹೆಂಗೆ ಸಾಧ್ಯ ಸ್ವಾಮಿ? 20 ತಿಂಗಳಲ್ಲಿ ಚೆಸ್ಕಾಂ ಅಧಿಕಾರಿಗಳಾಗ್ಲಿ, KPTCL ನ ಅಧಿಕಾರಿಗಳಾಗ್ಲಿ ಇದ್ರ ಬಗ್ಗೆ ಗಮನ ಕೊಟ್ಟಿಲ್ವಾ? ಸತ್ತಂತ ವ್ಯಕ್ತಿಗೆ ಹೆಂಗೆ ಪ್ರಮೋಷನ್ ಕೊಡಕ್ ಸಾಧ್ಯ? ಮೈಮರ್ತ್ ಕೆಲಸ ಮಾಡ್ತಾ ಇದ್ದೀರಾ. ಹಿರಿಯ ಶ್ರೇಣಿಯ ಅಧಿಕಾರಿ ಮಹೇಶ್ ಕರ್ಜಿಗಿ ಅವರು 2 ವರ್ಷದಿಂದ KPTCL ನ KS ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. 20 ತಿಂಗಳ ಕೆಳಗಡೆ ಸತ್ತಂತ ಒಬ್ಬ ವ್ಯಕ್ತಿ, ಇಲ್ಲದಿರುವಂತ ಒಬ್ಬ ವ್ಯಕ್ತಿ ರಂಗಸ್ವಾಮಿ ಅನ್ನೋರು ಚೆಸ್ಕಾಮಿನ ಅಧಿಕಾರಿ JE AE ಆಗಿ ಪ್ರಮೋಷನ್ ಹೆಂಗ್ ಪಡ್ಕೊಂಡ್ರು? ಹೆಂಗ ಸಾಧ್ಯ? ಇದು ಕರ್ನಾಟಕದ ಸರ್ಕಾರಿ ಇಲಾಖೆಯ ಒಂದು ಮೈಲಿಗಲ್ಲು. ಎಷ್ಟು ಜನ ಅಧಿಕಾರಿಗಳು ಬರ್ತಾರೆ? ಪ್ರಮೋಷನ್ ಕಮಿಟಿ, HR ಡಿಪಾರ್ಟ್ಮೆಂಟ್, ಅಡ್ಮಿನ್ ಡಿಪಾರ್ಟ್ಮೆಂಟ್, ವ್ಯವಸ್ಥಾಪಕ ನಿರ್ದೇಶಕರು MD ಚೆಸ್ಕಾಂ, ಮತ್ತೆ ಬೆಂಗಳೂರಲ್ಲಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿರುವಂತಹ KPTCL ನ ಮುಖ್ಯ ಕಚೇರಿಯಲ್ಲಿರುವಂತಹ ಅಡ್ಮಿನ್ ಡಿಪಾರ್ಟ್ಮೆಂಟ್ಗಳು, ಪ್ರಮೋಷನ್ ಡಿಪಾರ್ಟ್ಮೆಂಟ್ಗಳು ಕಣ್ಮುಚ್ಕೊಂಡು ಕೂತಿದ್ದೀರಾ. ಸತ್ತ ವ್ಯಕ್ತಿಗೆ ಹೆಂಗೆ ಸ್ವಾಮಿ ನೀವು ಪ್ರಮೋಷನ್ಸ್ ಕೊಡ್ತೀರಾ? ಯಾವ ಆಧಾರದ ಮೇಲೆ ಕೊಟ್ರಿ? ಹೋಗಿ ಆ ಮನುಷ್ಯ ಆ ಪ್ರಮೋಷನ್ ಅನುಭವಿಸಕ್ಕೆ ಬದುಕಿದಾರ? ನೀವು ಮಾಡಿದ ಈ ತಪ್ಪಿನಿಂದ ಒಬ್ಬ ಅರ್ಹ ವ್ಯಕ್ತಿ ನಿಜವಾದ ಪ್ರಮೋಷನ್ ಪಡ್ಕೋಬೇಕಾದಂತ ಒಬ್ಬ JE ವಂಚಿತ ಆಗ್ಲಿಲ್ವಾ? ಅಲ್ಲಿ ಯಾವುದೋ ಒಬ್ಬ ಅಧಿಕಾರಿಗೆ ನೀವು ಮೋಸ ಮಾಡ್ದಂಗೆ ಆಗ್ಲಿಲ್ವಾ? ಇಷ್ಟು ದೊಡ್ಡ ತಪ್ಪು ನಡೆದ್ರು ಇವತ್ತಿನವರೆಗೂ ಅಡ್ಮಿನ್ ಡಿಪಾರ್ಟ್ಮೆಂಟ್ ಆಗಿ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ, ಪ್ರಮೋಷನ್ ಡಿಪಾರ್ಟ್ಮೆಂಟ್ ಆಗಿ ಯಾವುದೋ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಓನ್ಲಿ KS ಅಗ್ರಶ್ರೇಣಿಯ ಮಹೇಶ್ ಕರ್ಜಿಗಿ ಅವರಾದ್ರೆ ಏನಾದ್ರು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀರಾ? ಇಲ್ಲ. ಒಟ್ಟಲ್ಲಿ ಆಡಿದೆ ಆಟ, ಮಾಡಿದೆ ಕೆಲಸ, ಯಾವುದಕ್ಕೂ ಲಂಗು ಲಗಾಮ್ ಇಲ್ದಂಗೆ ನಿಮ್ಮ ಪಾಡಿಗೆ ನೀವು ಓಡಿಸ್ತಾ ಇರಿ ಗಾಡಿನ, ನಿಮ್ಮ ಪಾಡಿಗೆ ನಿಂದೆ. ಏನ್ ನಡೀತಾ ಇದ್ದಾರೆ ಇಲಾಖೆಯಲ್ಲಿ?
ದೊಡ್ಡ ದೊಡ್ಡ ಹುದ್ದೆಗಳು, ಕಾರುಗಳು, ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡು ಎಷ್ಟು ದಿನ ಇದೇ ರೀತಿಯಾದ ಕಳಪೆ ಮಟ್ಟದ ಕಾಮಗಾರಿಗಳನ್ನು ಮಾಡ್ತೀರಾ? ಎಷ್ಟು ದಿನ ಇದೇ ರೀತಿಯಾದ ಕಳಪೆ ಕೆಲಸಗಳು ಮಾಡ್ತೀರಾ? ಒಬ್ಬ ಅರ್ಹ ವ್ಯಕ್ತಿಗೆ ಆಡಾದಲೇ ನೀವು ಮೋಸ ಮಾಡಿದಂಗಾಗಲಿಲ್ವಾ? ಇದು ಯಾಕೆ ನಡೀತೀರಿ ತಪ್ಪುಗಳು ಈ ತರ? ಅಗ್ರಶ್ರೇಣಿ ಅಧಿಕಾರಿಗಳು KS IAS ಮಾಡಿದವರು ನೀವುಗಳೇ ಈ ತರ ತಪ್ಪು ಮಾಡ್ಕೊಂಡು ಹೋದ್ರೆ ನಿಮ್ಮ ಕೆಳಗಡೆ ಅಧಿಕಾರಿಗಳು ಇನ್ನೆಷ್ಟೆಲ್ಲ ತಪ್ಪು ಮಾಡಬಾರ್ದು, ಎಷ್ಟೆಲ್ಲ ತಪ್ಪು ನಡೀತಾ ಇರಬಹುದು. ಮಾನ್ಯ ಇಂಧನ ಸಚಿವರೇ, ಎಲೆಕ್ಷನ್ ಬಂತು, ತುಂಬಾ ಬಿಜಿ ಆಗ್ಬಿಟ್ಟಿದ್ದೀರಿ. ನಿಮ್ಮ ವೈಯಕ್ತಿಕ ಕ್ಷೇತ್ರಗಳಲ್ಲಿ ನಿಮ್ಮ ಪ್ರಚಾರ, ನಿಮ್ಮ ಒಂದು ಸ್ಥಾನಗಳನ್ನ ಗಟ್ಟಿ ಮಾಡ್ಕೊಳ್ಳೋಕೆ ಓಡಾಡ್ತಾ ಇದ್ದೀರಾ. ಅಧಿಕಾರಿಗಳ ಹಿತಾಸಕ್ತಿ ಕಾಪಾಡೋರು ಯಾರು ಸ್ವಾಮಿ? ಮಹೇಶ್ ಕರ್ಜಿಗಿ ಅನ್ನುವ KS ಅಧಿಕಾರಿ ತಮ್ಮ ಮನಸ್ಸೋ ಇಚ್ಛೆ ಕೆಲಸ ಮಾಡ್ತಾ ಇದ್ದಾರೆ. ಅವರ ಮೇಲೆ 10 ಹಲವು ಸಾರ್ವಜನಿಕವಾಗಿ ನೆಗೆಟಿವ್ ಪಾಯಿಂಟ್ಸ್ ಮಾತಾಡ್ತಾ ಇದ್ದಾರೆ ನಮ್ಮ ಇಂಧನ ಇಲಾಖೆ ಅಧಿಕಾರಿಗಳು. ತುಂಬ ಇದೆ. ಆದರೆ ಇವಾಗ ಈ ಪ್ರಮೋಷನ್ ಕೊಟ್ಟಿದ್ದೀರಲ್ಲ, JE to AE, ಸತ್ತ ವ್ಯಕ್ತಿಗಳಿಗೇನೋ ಪ್ರಮೋಷನ್ ಕೊಟ್ಟಿದ್ದೀರಾ. ಆದರೆ ಬದುಕಿರೋ ವ್ಯಕ್ತಿಗಳು ಪ್ರಮೋಷನ್ ತಗೋಬೇಕಾದವರು AWE SC ಕ್ಯಾಡರಲ್ಲಿ ಇರೋಂಥವ್ರು ಇನ್ನು ಮುಂದಕ್ಕೆ ಹೋಗಬೇಕಾಗಿತ್ತು. ಆದರೆ ಕಳೆದ 1 ವರ್ಷದಿಂದ 6 ತಿಂಗಳು ಗೊತ್ತಾಯ್ತು, ಇವತ್ತಿಗೂ ಅವ್ರಿಗೆ ಪ್ರಮೋಷನ್ ಸಿಕ್ಕಿಲ್ಲ. ಯಾಕೆ ತಡೆ ಹಿಡ್ದಿದ್ದೀರಿ? ಏನ್ ಕಾರಣ? ಮಾನ್ಯ ಇಂಧನ ಸಚಿವರು ಇದನ್ನೆಲ್ಲ ಗಮನಿಸಲ್ವಾ? ಯಾಕೆ ಗಮನಿಸಲ್ಲ ಸ್ವಾಮಿ? ಅಧಿಕಾರಿಗಳ ಹಿತಾಸಕ್ತಿ ಕಾಪಾಡೋದಕ್ಕೆ ತಾನೇ ತಾವು ಇಂಧನ ಸಚಿವರಾಗಿರೋದು. ತಮ್ಮ ಧರ್ಮ ಅಲ್ವಾ? ಇದರ ಪರಿವಿಲ್ವಾ? ಓಲಿ ನಿಮ್ಮ ಕೆಳಗಡೆ ಅಧಿಕಾರಿಗಳು KS IAS ಯಾರಿದ್ದಾರೆ ಅವರೆಲ್ಲ ಅವ್ರದೇ ಆದ ಜವಾಬ್ದಾರಿ ಕೆಲಸ ಮಾಡಲ್ವಾ? ಮೇಡಮ್ ಮಂಜುಳಾ ಅವರು ಕಳೆದ 2 ವರ್ಷದಿಂದ KPTCL MD ಆಗಿದ್ದಾರೆ. ಆ ಮೇಡಮ್ ಅವರು ಸತ್ತಂತ ವ್ಯಕ್ತಿಗೆ ಆ ಪ್ರಮೋಷನ್ ಲಿಸ್ಟ್ಗೆ ಯಾವ ಆಧಾರದ ಮೇಲೆ ಸೈನ್ ಮಾಡಿದ್ರು? ಓಲಿ ಇವತ್ತಿನವರೆಗೂ ಅದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರಾ? ಅದು ತಪ್ಪು ನಡೆದಿದೆ, ನಮ್ಮಿಂದ ಆಗಿದೆ ತಪ್ಪು ಅಂತ ಏನಾದರೂ ಒಂದು ಸಮಜಾಯಿಷಿ ಕೊಟ್ಟಿದ್ದಾರಾ? ಯಾರು ಯಾವುದನ್ನು ಕೊಟ್ಟಿಲ್ಲ. ಕೇಳದೆ ಪ್ರಶ್ನೆ ಕೇಳದಂತ ವ್ಯಕ್ತಿಗಳಿಗೆ ಧಮಕಿಗಳು ಹಾಕ್ತೀರಾ. ಪ್ರಶ್ನೆ ಕೇಳಲಿಲ್ಲ ಅಂದ್ರೆ ಅದ್ನಲ್ಲಿ ಮುಚ್ಚಾಕ್ತೀರಾ. ಇಲ್ಲಿ ಒಟ್ಟಿನಲ್ಲಿ ವ್ಯವಸ್ಥೆ ಪೂರ್ತಿ ಹಾಳಾಗ್ತಾ ಇದೆ. ಇಂದಿನ ಇಲಾಖೆಯಲ್ಲಿ ವ್ಯವಸ್ಥೆಗಳು ಪೂರ್ತಿ ಹಾಳಾಗ್ತಾ ಇದೆ. ಹೇಳೋರು ಕೇಳೋರು ಯಾರು ಇಲ್ಲ. ಮನಸ್ಸೋ ಇಚ್ಛೆ ಕೆಲಸ ಮಾಡೋದು, ತಮ್ಮ ಮನಸ್ಸಿಗೆ ಬಂದಂಗೆ ಸೈನ್ಗಳು ಮಾಡೋದು, ಅಪ್ರೂವಲ್ಗಳು ಕೊಡೋದು. ಓವರಾಲ್ ಆಗಿ ಈ ಒಂದು ಪ್ರಮೋಷನಲ್ಲಿ ದುಡ್ಡು ಕೊಟ್ಟರೆ ನಿಮಗೆ ಪ್ರಮೋಷನ್ ಸಿಗುತ್ತೆ. ಅಧಿಕಾರಿಗಳೇ ದಯವಿಟ್ಟು ಗಮನಿಸಿ, ನಮ್ಮ ವರದಿನ ಗಮನಿಸಿ. ನೀವು ದುಡ್ಡು ಖರ್ಚು ಮಾಡಿದ್ರೆ ನೀವು ಪದೋನ್ನತಿ, ನಿಮಗೆ ಪ್ರಮೋಷನ್ ಸಿಗುತ್ತೆ. ನೀವು ಪುಕ್ಕಟೆಯಾಗಿ ನನ್ನ ಪ್ರಮೋಷನ್ಸು ನನ್ನ ಲೀಸ್ಟಲ್ಲಿ ಇದ್ದೀನಿ, ಸೀನಿಯರ್ಟಿ ಇದ್ದೀನಿ ಅಂತ ಏನಾದರೂ ಅನ್ಕೊಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಹಲವಾರು ಈ ಕಳೆದ 2 ವರ್ಷದಲ್ಲಿ 40% ಸರ್ಕಾರ ಅನ್ನೋದನ್ನ ಪ್ರೂವ್ ಮಾಡೋಕ್ಕೆ ಹೊರಟಂಗಿದ್ದಾರೆ ಇಂಧನ ಇಲಾಖೆ ಮತ್ತು ಇಂಧನ ಇಲಾಖೆ ಸಚಿವರು. ಪ್ರೂವ್ ಮಾಡಕ್ಕೆ ಹೊರಟಂಗಿದೆ. ನಿಜವಾಗಲೂ ನಿಮಗೆ ಸಿಗಬೇಕಾದ ಹಕ್ಕು, ನಿಮ್ಮ ಹಕ್ಕು ಏನಿದೆ, ನಿಮ್ಮ ಸೀನಿಯರಿಟಿಲಿ ಏನಿದ್ದೀರಾ, ನಿಮಗೆ ಸಿಗಬೇಕಾದ ಪ್ರಮೋಷನ್ಸ್ಗಳು ಕಳೆದ 1 ವರ್ಷದಿಂದ ಎಲ್ಡಪ್ಪಲ್ಲಿ ಇದೆ, ಹೋಲ್ಡ್ ಮಾಡಿಟ್ಟಿದ್ದಾರೆ. ಇದಕ್ಕೆ ನಿಮ್ಮಲ್ಲೇ ಮಾತುಕತೆ ನಡೀತಾ ಇದೆ. ಮಹೇಶ್ ಕರ್ಜಿಗಿ ಅವರು ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಪ್ರಮೋಷನ್ ಲಿಸ್ಟ್ ಮಾಡ್ತಾ ಇಲ್ಲ, ಫೈನಲ್ ಮಾಡ್ತಾ ಇಲ್ಲ ಅಂತ. ಮಾನ್ಯ ಇಂಧನ ಸಚಿವರು ಇಲ್ಲಿವರೆಗೂ ಏನೇನು ತಪ್ಪು ನಡೆದಿದೆಯೋ ಓವರ್ ಆಲ್ ಅದ್ರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಿ. ಎಲ್ಲಿ ತಪ್ಪಾಯಿತು, ಸತ್ತಂತ ವ್ಯಕ್ತಿಗೆ ಯಾಕೆ ಕೊಟ್ರಿ ಪ್ರಮೋಷನ್ಸು, ಆ ಕೊಟ್ಟಂತ ಪ್ರಮೋಷನ್ ಲಿಸ್ಟಲ್ಲಿ ಯಾರ್ಯಾರು ಇದ್ರು, ಅದನ್ನು ಫೈನಲ್ ಮಾಡಿದವರು, ಫೈನಲ್ ಸೈನ್ ಮಾಡಿದವರು MD ಆಗಿರ್ಬೋದು, KS ಅಧಿಕಾರಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಕೂಲಂಕುಷವಾಗಿ ಮಾತಾಡಿ, ತಪ್ಪನ್ನ ಸರಿದಿದ್ದಂಥ ಕೆಲಸ ಮಾಡಿ ಸ್ವಾಮಿ.
ಈ ತಪ್ಪು ಇವತ್ತೊಂದು, ನಾಳೆ 2, 3, 4 ಇದೇ ರೀತಿ ತಪ್ಪು ನಡೆಯುತ್ತೆ. ಅರ್ಹ ಅಧಿಕಾರಿಗೆ ಪ್ರಮೋಷನ್ ಸಿಕ್ಕಿಲ್ಲ ಅಂದ್ರೆ ಸಹಜವಾಗಿ ಬೇಜಾರಾಗುತ್ತೆ, ಯಾರಿಗೇ ಆಗಲಿ ಬೇಜಾರಾಗುತ್ತೆ. ಅದು ಆಗದೇ ಇರಲಿ. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಸಮನಾದ ಹಕ್ಕು ಪಾಲಿಸ್ಕೊಂಡು ಸಮನಾದ ಹಕ್ಕು ಸಿಗಲಿ ಅಂತ ಅಶ್ವವೇಗ ಚಾನಲ್ ಆಶಿಸ್ತಾ ಇದೆ. ಇಲ್ಲಿವರೆಗೂ ನೀವು ನೋಡಿದ ಅಶ್ವವೇಗ. ನಮಸ್ಕಾರ.